ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವತು ಸರ್ವ ಕಾರ್ಯತು ಸರ್ವದಾಯ ಎಂಬಂತೆ ರೀಪ ಮಾತಾ ಪ್ರಪ್ರಥಮದಲ್ಲಿ ಬಂದು ಏನು ಮಾಡ್ಬೇಕಂತ ಮಾಡಿರಿಪ್ಪ. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಯಾವ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಯಾರು ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರು ಬಿರುದನ್ನ ಪಡೆದುಕೊಂಡಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಜಗದ್ಗುರುವಿನ ಶಿಷ್ಯನಾಗಿ ಬಂದಿರತಕ್ಕಂತ ಯಾರಿಪ್ಪ? ತಂದೆ ಬರಮ ದೇವ ತಾಯಿ ಸೂರಮ್ಮ ದೇವಿ ಎಣಿಸಿಕೊಂಡು ಈ ಒಡ್ಡೋಲಗದ ಒಡಿಯನಾಗಿ ಬಂದಿರತಕ್ಕಂತ ಯಾರಿಪ್ಪ? ಪುಣ್ಯಾತ್ಮ. ಯಾವ ಎನ್ನ ಕುಲ ದೈವ ಆರಾಧ್ಯ ದೈವನಾಗಿರ್ತಕ್ಕಂತ ಹೌದಾ ಸದ್ಗುರು ಶಿವಸಿದ್ಧ ಬೀರಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಸದಾವಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವಪಾರ್ವತಿಯನ್ನ ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ಮಹಿಮಾ ಪುರುಷ ಮಹಾಲಿಂಗರಾಯರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಮಹಾಲಿಂಗರಾಯನ ವರಕಣದಿಂದ ಯಾರು? ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದಲ್ಲಿ ತಂದೆ ಯಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ಹುಟ್ಟಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಣ್ಣೂರ ಕರೆ ದೇವರಿಗೆ ಅರ್ಪಣೆಗೈದಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂಥ ಬಿಚ್ಚರಿಗೆ ಬುಳ್ಳಾಣ ಸಿದ್ದೇಶ್ವರನ ಸಂದಿಗಮೆ ಕರೆಯುತ್ತಾರಿಪ್ಪ ಮಾತಾ. ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯಾವೂರ? ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಬೀರಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಆಹ್ವಾನಿಸಿಕೊಂಡು ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿರ್ತಕ್ಕಂಥ ಯಾರಿಪ್ಪ? ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಭಾಗ್ಯದ ನಿಧಿಯಾಗಿ ಯಾರು? ತೊರವಿ ಊರ ಪುಣ್ಯ ಭೂಮಿಯಲ್ಲಿ ವಾಸಗೈದಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಪವಿತ್ರ ಪಾದಾರಗಳು ಕೂಡ ನನ್ನ ತಲೆಯ ಮೇಲೆ ಇಟ್ಟಿಕೊಂಡು ಯಾವ ಇದೇ ವಿಜಯಪುರ ಜಿಲ್ಲೆಯ ಯಾವೂರ? ವಿಜಯಪುರ ತಾಲೂಕಿನ ಇವತ್ತಿನ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಬೇಡಿ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಕಾಮಧೇನು ಕಲ್ಪವೃಕ್ಷ ಬೈಲಭೂತಾಳಿಸಿದ್ದ ನಂದಿ ಮುಂದ ತಂದಿ ಗುರು ಸೋಮೇಶ್ವರನ ಹಿಂದ ಬೆನ್ನಿಗೆ ಕರ್ಕೊಂಡು ಹೌದಾ ಇಂಥ ಮೂಲ ಪೀಠದಲ್ಲಿ ವಸ್ತಿ ಹೊಡೆದಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಯಾವ ಶಿವಯೋಗಿ ಅಮೋಘ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಅಮೋಘ ಸಿದ್ದೇಶ್ವರ ಒಂದು ವರವಿನ ಪುತ್ರ ಆಗಿರ್ತಕ್ಕಂಥ ಯಾರಿಪ್ಪ? ನಡೆದಾಡು ದೇವರ ಮಾತಾಡ್ತಕ್ಕಂಥ ದೇವರು ಯಾರು? ಸ್ತೋತ್ರಿಯ ಬ್ರಹ್ಮನಿಷ್ಠ ಶಾಪಾನುಗ್ರಸ್ತ ಗಾನ ಕೋಗಿಲ ಕವಿರತ್ನ ಹೌದಾ ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಕಾಮಧೇನು ಆಗಿ ಅಮೋಘ ಸಿದ್ಧನ ಪ್ರತಿ ಅವತಾರವಾಗಿರ್ತಕ್ಕಂಥ ಯಾರಿಪ್ಪ? ಪುಣ್ಯಾತ್ಮ. ಪುಣ್ಯ ಭೂಮಿಯಲ್ಲಿ ನೆಲೆಗೊಂಡಿರ್ತಕ್ಕಂಥ ನಡೆದಾಡಿರ್ತಕ್ಕಂಥ ಮಧುಗೊಂಡೇಶ್ವರ ಮುತ್ಯಾರ ಪವಿತ್ರ ಪಾದಾರಗಳು ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಮಧುಗೊಂಡೇಶ್ವರ ಅಪ್ಪ ಅವರ ಒಂದು ಪರಮ ಪಟ್ಟದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಯಾರಿಪ್ಪ? ಭಗವಂತ. ಯಾವ ಇದೇ ಸಿದ್ಧಾಶ್ರಮದ ಈಗಿನ ಪೀಠಾಧಿಕಾರಿಯಾಗಿರ್ತಕ್ಕಂಥ ಯಾರಿಪ್ಪ? ಯಾವ ತಮಗೆಲ್ಲರಿಗೂ ಕೂರಿರ್ತಕ್ಕಂಥ ಬೇಕಾದನ್ನು ಕೊಟ್ಟು ಇಂಥ ಒಂದು ಭಾಗ್ಯದ ಬೆಳಕನ್ನು ಕೊಟ್ಟು ಹೌದಾ ನಮ್ಮನ್ನು ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಹಚ್ಚಿರ್ತಕ್ಕಂಥ ಯಾವ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಯಾವ ನನ್ನ ಅವಧೂತ್ ಮುತ್ತನ ಪವಿತ್ರ ಪಾದಾಗಳು ಕೂಡ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇವತ್ತಿನ ಈ ಜಾತ್ರೆಗೆ ಏನಾಗ್ಯದ್ರಿಪ್ಪ? ಐತಾರ ಮಾಸಿ ಒಂದು ಸ್ವಲ್ಪ ಲಕ್ಷ ಹೇಳ್ರಿ ಇನ್ನ ಮ್ಯಾಲದ ಇನ್ನ ಮ್ಯಾಲ ಚಾಲು. ಇದು ಐತಾರ ಮಾಸಿ ಸಾಮಾನ್ಯ ಅಲ್ಲ. ಹೆಂಗ್ರಿಪ್ಪ ಅದು? ದಿನ ಅಮಾಸಿ ಬರ್ತಾವ್ರೆ ಎಲ್ಲಾನು ಐತಾರ ಅಮಾಸೆ ಬರಂಗಿಲ್ಲ. ಇಲ್ಲ ಬರುದಿಲ್ಲ, ಅಪರೂಪ. ರವಿವಾರ ಅಮಾಸೆ ಅಂದ್ರೆ ಯೋಗ ಇರ್ಬೇಕು. ಹೌದಾ? ಅಂತ ಒಂದು ಯೋಗ ಇದ್ದಾಗ ಇಂಥದೊಂದು ಜಾತ್ರೆ ಆಗ್ತದ. ಹೌದಾ?
ಇವತ್ತ ಚಟ್ಟಿ ಜಾತ್ರೆಗೆ ಐತಾರ ಮಾಸ ತಾವೆಲ್ಲರೂ ಬಂದಿರಿ. ಹಾ ಅದ್ರಾಗೆ ಈ ಒಡ್ಡೋಲಗದ ಮತ್ತು ಭಂಡಾರ ಜಾಡಿ ದೇವ್ರ ಎಟ್ಟದಾವಲ್ಲ, ಹಾ ಐತಾರ ಮಾಸ ಅಂದ್ರ ಅಮೃತ ಇದ್ದಂಗ. ಹೌದಾ ಯಾವ ಯಾರು ಮದುಗೊಂಡ ಮುತ್ಯಾವ್ರ ಜೋಡಿ ನಾವು ಕಾರ್ಯಕ್ರಮ ಮಾಡ್ಕೊತೆ ಬಂದದೀವು. ಹೌದಾ ಮುತ್ಯಾವ್ರ ಜೋಡಿ ಹಿಡಿದು ನಮ್ದು ಹಂಗ ವ್ಯವಹಾರ ನಡ್ದದ. ಹಾ ಈಗೆಲ್ಲ ತ್ವಾಡೆ ಮಂದಿ ಮೀಸಿ ಬೋಳ್ಸ್ಕೊಂಡವ್ರು ನಮ್ಮ ಜೋಡಿ ಸಡ್ ಹೊಡ್ಯಾಕತ್ತಾರ. ಹೌದಾ ಇಸಪ್ಪಣ್ಣ ಏನಾಗಿದ್ರಿಪ್ಪ ಮಾತಾ? ಕೋಶ ಓದಿ ನೋಡ್ಬೇಕು, ಮೀಸಿದ್ದ ಅವ್ನ ದೇಶ ತಿರುಗಬೇಕಂತ ಹೇಳ್ಯಾರ. ಹೌದಾ ಮತ್ತ ಮೀಸಿದ್ದ ಮಾಮ ನನಗೆ 51 ವಯಸ್ಸು ನಡೆದಾವ್. ಹಾ ಮತ್ತ ಇನ್ನ 42 43 ಮಗ್ಲಾಗದಾವ್. ಹಾ ಅದಾವು. ಇವ ಹಮಾರ ಬಿಲ್ಲಿ ಹಮ್ಕೊಮ್ಮೆ ಅವ ತುಮಾರಿ ಕಿ ಕ್ಯಾ ಬೋಲಿ ನೈ. ಇರ್ಲಿ, ಹಾ ಆ ಲಕ್ಷ್ಮತ್ತಾಟ್ ಇರ್ಲಿ. ಹಾ ಇದು ಎದರ ಸಲುವಾಗಿ ಕೂಡಿದೀವಿ ಅನ್ನ ಆತ್ಮೀಯ ಬಂಧುಗಳೇ. ಯಾಕ್ರಿಪ್ಪ ಎದರ ಸಲುವಾಗಿ? ಏನೋ 365 ದಿನ ಹಾ ಒಂದು ವರ್ಷದಾಗ ಎಷ್ಟೋ ಕರ್ಮ ಮಾಡಿದೀವಿ, ಹೌದು ಪಾಪಗಳನ್ನ ಮಾಡಿದೇವಿ. ಆ ಪಾಪ ಎಲ್ಲ ತೊಳ್ಕೊಂಡು ಭಗವಂತನ ಸನ್ನಿಧಿ ಪಾಪ ತೊಳ್ಕೊಬೇಕಂತ ತಾವೆಲ್ಲರೂ ಹಂಬಲಿಟ್ಟು ಬಂದೇವಿ. ನಾವು ಈ ವೇದಿಕೆಗೆ ಎದಕ್ಕೆ ಬಂದೀವು? ಎದಕ್ರಿಪ್ಪ? ಹೋದ ವರ್ಷ ಕರ್ಮ ಮಾಡಿದೀವಿ, ಆ ಕರ್ಮ ತೊಳ್ಕೊಬೇಕಂತೇಳಿ ಮತ್ತೆ ವೇದಿಕೆಗೆ ಬಂದಿದ್ದೇವಿ. ಅದೇನೋ ಅಂತಾರಲ್ಲ, ಏನ್ರಿ ಸರ? ಊರು ಬಿಟ್ರ ಸ್ವಾಮಾರ ಬೆನ್ನ ಬಿಡಂಗಿಲ್ಲ ಅಂತಾರಲ್ಲ, ಹೌದಾ ಹಂಗ ಸ್ವಾಮಾರಗಳ ಬೆನ್ನ ಹತ್ಯಾವ. ಹೌದು, ನಾನು ನೋಡ್ಬೇಕೇನವ್ರು ಇದೀರಿ ಎಂದ್ರೆ ನೋಡೋರು ಇದ್ದೀರಿ. ಏನ್ ನೋಡ್ಕೊತ್ರಿ? ಈಗ ನೋಡ್ಕೊಂಡ್ಬಿಡ್ರಿ. ಇರ್ಲಿ, ಹೌದು. ಇವತ್ತ ದೈವಿಕ್ಕೊಂದು ವಿನಂತಿ ಇದೆ ಆತ್ಮೀಯ ಬಂಧುಗಳೇ. ಏನ್ರಿಪ್ಪ? ಇವತ್ತ ತಾವೆಲ್ಲರೂ ಜೀವನದಾಗ ಒಂದು ಅಳವಡಿಸಿಕೊಂಡು ಹೋಗುದದ. ಏನ್ರಿ ಸರ್ ಅದು? ಯಾಕ್ರಿಪ್ಪ ಎಲ್ಲರಿಗೂ ಒಂದು ಮಾತು ಹೇಳದ. ಏನತ್ತ? ಜೀವನದಾಗ ಒಂದು 3 ಮಾತು ನೆನಪಿಟ್ಕೊಂಡಿ ಅಂದ್ರೆ ಈ ಸಿದ್ಧಾಶ್ರಮಕ್ಕೆ ಬಂದಿದ್ದ ಕರ್ಮ ಕಳಿತದ. ಹೌದಾ? 3 ಎಂತಾವದಾವ್? ಯಾವ್ರಿಪ್ಪ ಮಾತಾ? ಇವತ್ತ ಅವಧೂತ ಮಹಾರಾಜರು ಅನ್ನದಾಸೋಹ ಕಾರ್ಯಕ್ರಮ ಇಟ್ಟಾರ. ಈ ಅನ್ನದಾಸೋಹಕ್ಕ ಬೊಂಬೈದವ್ರು 50,50,000 ಕೊಟ್ಟಾರ. ಹಿಂಗ ಎಟ್ಟೆಟ್ಟೋ ಮಂದಿ ಎಟ್ಟೆಟ್ಟೋ ರೊಕ್ಕ ಕೊಟ್ಟಾರ. ನಮಗ್ರೆ ರೊಕ್ಕ ಕುಡ್ದಾಗಂಗಿಲ್ಲ, ರೊಕ್ಕ ಕುಡ್ದಾಗಂಗಿಲ್ಲ ಅಂದ ಕಾಲಕ್ಕ ಆ ಅನ್ನ ಹಾಕವ್ರಿಗೆ ಒಯ್ದ ಅನ್ನದಾಗ ಮಣ್ಣು ಸೇರ್ಸೋದಾಗದ್ ನಮ್ದು ಆಗಬಾರ್ದು. ಹೌದಾ? ಹೌದು. ಆ ದೇವ್ರಿಗೆ ಎಷ್ಟೋ ಮಂದಿ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಅಮೋಕ್ಷದ ಮುತ್ತಾಗ ಬಂದಾರ. ಹೌದು. ದೇವ್ರಿಗೆ ಯಾರು 1 ಲೀಟರ್ ತಂದಾರ, ಅರ್ಧ ಕಿಲೋ ತಂದು ಎಣ್ಣೆ ದೇವ್ರಿಗೆ ದೀಪ ಹಾಕ್ಯಾರ. ಆ ದೇವ್ರಿಗೆ ಎಣ್ಣೆ ಹಚ್ಚಿ ದೀಪ ಹಚ್ಚೋದು ನಮ್ ಕಡೆ ಆಗಂಗಿಲ್ಲ ಅಂದ್ರು ಕೂಡ ಏನ್ ಮಾಡ್ಬೇಕ್ರಿಪ್ಪ? ದೀಪ ಹರಿಸೋ ದಗದ ನಾವು ನೀವು ಮಾಡಬಾರ್ದು. ಹೌದಾ? ಹೌದು. ಯಾಕೆ ಮಾತೈತೆ ಅಂದ್ರ, ಯಾಕ್ರಿಪ್ಪ? ಇವತ್ತು ಒಳ್ಳೆ ಕಲಾವಿದರ ಅದಾರ. ಈಗಾಗಲೇ ನಮ್ಮ ಸಂಕನಾಳ ಗುರುಲಿಂಗ್ ಮಾಸ್ತರು, ಹೌದು, 1000 ಮೇಳಿನ ಸರ್ದಾರ್ ಅದಾರ. ಅವ್ರ ಜೋಡಿ 440 ನೋಡ್ರಿ 420 ಅವ್ರು ನಡೀತಿದ್ಲ ಏನ್? 420 ನಮ್ಗೆ ಗೊತ್ತಾಗಿಲ್ಲಪ್ಪ. 420 420 ಅಂದ್ರ 420. 440 ಒಂದು ವೋಲ್ಟೇಜ್ ಕುಡಿಯದ. ಹೌದು ಕುಡಿಯದ. ಆ ವೋಲ್ಟೇಜ್ ಹೋದ ವರ್ಷ ಗಾಡಿ ಒಪ್ಪಾರಿ ಬ್ಯಾರೆ ಕಡೆ ಹೋಯ್ತದ. ಹೌದು. ಈ ವರ್ಷ ವೋಲ್ಟೇಜ್ ಸಿಕ್ಕದ. ಬಾ ವೋಲ್ಟೇಜ್ ಏನಿನ ಪವರ್ ನೋಡ್ಲಕ್ಕೆ ಬಂದ. ಯಾನ್ ಕೇಳೇನ್ರಿ ಮಾತು ಮಾಸ್ತರ? ಏನಪ್ಪ ಅದು? ಮಾಳಿಂಗರಾಯನ ಮಟ್ಟ ಮನ್ಯಾಗ, ಹೌದು, ಮಾಳಿಂಗರಾಯನ ಮಟ್ಟ ಮನ್ಯಾಗ ಒಬ್ಬ ವಯಸ್ಸು ಹರೇದಾವಿದ್ದಾಗ ಒಳಗ್ ಗುಡಿಯಾಗ ಹೋಗ್ಯಾನ. ಅವ ಹೊರಗೆ ಬರ್ಬೇಕಾದ್ರೆ ಮುಪ್ಪಾಗೇ ಬಂದಾನ. ಹೌದು. ಅವ ಹಾದಾವ ಯಾರು? ಒಳಗ್ ಹೋಗಾಗ ಹೆಸರೇನಿತ್ತು, ಹೊರಗೆ ಬರಾಗ ಹೆಸರೇನಿತ್ತು? ಒಳಗ್ ಹೋಗಾಗ ಹೆಸರೇನಿತ್ತು, ಹೊರಗೆ ಬರಾಗ ಹೆಸರೇನಿತ್ತು? ಯಾವ ದೇವ್ರ ಗುಡಿ? ಬಹಳ ಒಳ್ಳೆ ಮಾತದ. ಹೌದಾ? ನೀವೊಂದು ಮಾತು ಹೇಳ್ಯಾರ ಅವರು. ಏನತ್ರಿಪ್ಪ? 10 ಮಿನಿಟ್ ಟೈಮ್ ಕೊಡ್ತಾ, 10 ನಿಮಿಷ ಟೈಮ್ ಕೊಡ್ತೀನಿ. ಯಾರಿಗೆ ಫೋನ್ ಹಚ್ತಿ ಕೇಳತ್ತೆ. 10 ನಿಮಿಷನಾಗ ಮೂಗರೆ ಒರೆಸ್ಕೊಳ್ಳಿ ಮಾಸ್ತಾರ ಸಾಕು. ನಾನು ಹೊಂಟ್ಯಾಕ ಫೋನೇ ಇಲ್ಲ. ನಾನು ಫೋನ್ ಎಲ್ಲ ಮ್ಯಾಳ ವೇದಿಕೆಗೆ ಬಂದ್ರೆ ಫೋನ್ ಎಲ್ಲ ಹಿಮ್ಮೇಳ ಆಡೋ ಕೈಯಾಗಿರ್ತಾವ. ಹೌದಾ? ಮತ್ತ ಫೋನಿನ ವ್ಯವಹಾರ ನಂದಲ್ಲ. ಇಲ್ಲ. ಹೋಗಿ ಕಿವಿಗಟ್ಟಿ ಹಿಡಿದು ಒಯ್ದು ತೋರಿಸುವಂತ ಶಕ್ತಿ ಅಮೋಕ್ಷಿತ ಬೀರ್ಲಿಂಗ ದೇವರು ನನಗೆ ಕೊಟ್ಟಾರ. ಆ ಭಗವಂತ ಗುಡ್ದಾಗೆ ಕೊಟ್ಟು ಕೂತಾನ. ಹೌದಾ? ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆಗೆ ವೇದಿಕೆ ಮೇಲೆ ಕುಲ್ಲ ಯಾರು? ಆ ಒಳಗೆ ಗುಡಿಯಾಗ ಹೋಗಾಗ ಅವನ ಹೆಸರು ಜಟ್ಟಿಂಗರಾಯ. ಹೌದು. ಅವನ ಹೆಂಡತಿ ಹೆಸರ ನರಸಮ್ಮ. ಯಾವ ದೇವ್ರ ಗುಡಿಯಾಗ ಹೋದ್ರು? ಬೇರೆ ದೇವ್ರ ಗುಡಿಯಾಗ ಹೋದ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಹಿರೇರುಗಿ ಗ್ರಾಮದಾಗ ಬೀರ ದೇವ್ರ ಗುಡಿಯಾಗ ಹೋಗ್ಯಾನ. ಹೊರಗೆ ಬರಾಗ ಜಟ್ಟಿಂಗರಾಯ ಮುತ್ತಾಗಿ ಹೊರಗೆ ಬಂದಾನ.
ಈ ಸದ್ದ ನಾಡ ಮ್ಯಾಗ ಸಿದ್ದರ ಮನಿಗೆ ಹೊಂಟದ್ರ ಹಾ ಹಿರಿಯರಿಗೆ ಜಟ್ಟಿಂಗ್ರಾಯಿ ಮುತ್ಯ ಬಂದ ಅಂತೇಳಿ ಮಂದಿ ಬಾಗ್ತಾರ. ಹೌದಾ ಹೋಗಿ ನೋಡ್ಲಾಕ್ ಹೋದ್ರು ಸಿದ್ಧಾಂತ ಸಿಗುತ್ತದ. ಹಿರಿಯರಿಗೆ ಒಳಗೆ ಬೀರದೇವ್ರ ಗದ್ದಿಗೆ ಅದ. ಹಾ ಜಟ್ಟಿಂಗ್ರಾಯಿ ದಕ್ಷಿಣ ದಿಕ್ಕಿಗೆ ಮಾಡಿ ನಿತ್ತಾನ. ಹಾ ಹೋಗಿ ನೋಡ್ಲಾಕ್ ಸಿದ್ಧಾಂತ. ಹೌದಾ ನಿನ್ನ ವಿಷಯ ಕುತ್ರ ಕುಲ್ಲ ಮಾಸ್ತರ. ಕುಲ್ಲ ಕುಲ್ಲ ಇನ್ನ ಕಲ್ಲವ್ ಕಡುಬು ಕೊಟ್ಟ ಮಲ್ಲವ್ ದಾಸೆ ಕೊಡಬೇಕಲ್ಲ. ಕೊಡ್ಬೇಕಲ್ಲ. ತೂತು 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 ತೂತಿನು ಫೋನ್ ಹಚ್ಚಿ ಕೇಳಬೇಡಿ. ಹಾ ನೀ ಮೀಟಿಂಗ್ ಮಾಡ್ಕೊಂಡ್ ಬಾ. ಎಲ್ಲಾರು ಕೂಡಿ ಗುಡ್ದಾಗ 8 ಮಂದಿ ಹಾಡ ಹೊಡೆದಿರಿ ನೋಡು. 8 ಮಂದಿ ಅದಿರಿ ನೋಡು. ಎಲ್ಲಾರು ಕೂಡಿ ಮೀಟಿಂಗ್ ಮಾಡ್ಕೊಂಡು ಬಂದು ನನಗೆ ಮುಂದಿನ ಸಂದಿಗೆ ಉತ್ತರ ಕೊಡು. ತರಾವ ಹೊಡೆದ ಕರಾರ ಪತ್ರ ಬರೆದು ಹೇಳ್ರಿ. ಹೇಳ್ರಿ. ಹಾ ಇರ್ಲಿ, ಬಾಳ ಮಾತಾಡಿದಿಲ್ಲ. ಪ್ರಶ್ನೆ ಸಣ್ಣದೈತಿ. ಹಾ ಚಿಕ್ಕ ಸಣ್ಣದೈತಿ. ಏನ್ರಿಪ್ಪ? ಯಾರು ಇದೇ ಮುಮ್ಮೆಟ್ಟೆ ಗುಡ್ಡದಲ್ಲಿ ಕಿಲ್ಲಾರ ಕಾಯ್ತಿದ್ರು? ಯಾರು? ಮಾಧುಲಿಂಗ. ಹೌದು ಹೌದು. ಮಾಯದ ಮಗ ಮಾಧುಲಿಂಗ 4 ಮಂದಿ ಅಣ್ಣ ತಮ್ಮರು ಹುಟ್ಟಿ ಬಂದ್ರು. ಹೌದು. ಅಣ್ಣ ತಮ್ಮರ ಪ್ರಸಾದ ಗಂಟು ತಗೊಂಡು ಎಲ್ಲಿ ಹೋದ್ರು? ಎಲ್ಲಿ ಹೋದ್ರಿಪ್ಪ? ಭೀಮಾ ನದಿ ದಂಡಿಗೆ ಹೋದ್ರು. ಹಾ ಭೀಮಾ ನದಿ ದಂಡಿಗೆ ಹೋದಾಗ ಆ ಸಿದ್ಧರಿಗೆ ವಾದ ವಕವಾದಗಳಾದವು. ಹೌದು ಹೌದಾ. ಏನು ಮೊದಲ ಯಾವ ಹೊನ್ನ ಬೇವ್ರಿಗೆ ಏನ್ ಎತ್ತಿದ್ರು? ಏನತ್ತೀರಿಪ್ಪ? ಮೈಲಾರ ಹಟ್ಟಿ ಎತ್ತಿದ್ರು. ಹಾ ಮೈಲಾರ ಹಟ್ಟಿ ಮುರಿದು ಹೊನ್ನ ಬೇವ್ರಿಗೆ ಆಯ್ತು. ಹೌದಾ. ಮಾಯದ ಮಗ ಮಾಧುಲಿಂಗ ಹೇಳಿದ ಮಾತಿಗೆ ಆಗಿ ಹೊನ್ನ ಬೇವ್ರಿಗೆ ಆಗ್ಯದ. ಹಾ ಈ ಸದ್ದ ಬೆಳಗಾವಿ ಜಿಲ್ಲೆ 10ನೇ ತಾಲೂಕು ಹೊನ್ನಮೂಳೆ ಅದ. ಹೌದಾ. ಹೊನ್ನಮೂಳೆ ಆಗ್ಬೇಕಾದ್ರೆ ಎಲ್ಲಿ ವಾದ ಆಗ್ಯದ? ಎಲ್ಲಿ ಆಗ್ಯದ? ಯಾರು ವಾದದಿಂದ ಹೊನ್ನಮೂಳೆ ಆಗ್ಯದ? ಇದು ಮುಂದಿನ ಸಂದಿಗೆ ಉತ್ತರ ಕುಲ್ಲ ಮಾಡ ಕುಲ್ಲ ಕುಲ್ಲ ಉಮೇಶ್ ಮಾಸ್ತರ ಇಟ್ಟೆ ಅದ. ಹಾ ಇನ್ನೇನು ಬಹಳ ಮಾತಾಡುದಿಲ್ಲ. ಹಾ ಮುಂದೆ ಹೆಂಗ ಬರ್ತೈತೆ ಹೆಂಗ ಗಾಡಿ ಸಾಕ್ಸೋದದ. ಹೆಂಗ ಬರ್ತದ ಹಂಗ. ಐತಾರ ಮಾಸಿ. ಹಾ ಇದೇ ಐತಾರ ಮಾಸಿ ನನ್ನಪ್ಪ ಬೀರದೇವ್ರು ಮರ್ತೆಲೋಕಕ್ಕೆ ಹುಟ್ಟಿ ಬಂದ. ಏನು ಪವಾಡಗಳು ಮಾಡಿದ? ಏನು ಪವಾಡ ಮಾಡ್ದ? ಹೌದಾ. ಇದೇ ಐತಾರ ಮಾಸಿ ಹಾ ಕ್ಯಾತನಕೇರಿ ಬಡಿಗೆ ಸಿಯಾನ ಮಾರಿ ಜಗ್ಗ ಮಾಡಿ ಕೊಟ್ಟ ಬಿದ್ದರಿಗೆ ಬುಳಾಣಿಸಿದಾಗ ಹೌದಾ. ಜಗ್ಗಿನೊಳಗೆ ಕೊತ್ತ ಜಗತ್ತಿಗೆ ಜೈ ಬೇರೆ ಹೊಡೆದ ನಮ್ಮ ಮನಿ ದೇವ್ರ. ಹೌದಾ. ಐತಾರ ಮಾಸಿ ಹೆಂಗೈತೆ ಅಂತಕ್ಕಂಥ 4 ನುಡಿ ಚಾಲ ಹಾಡಿ ಸಹ ಕಲಾವಿದರಿಗೆ ಬಾಳೆ ಕೊಟ್ಟು ಬಿಡ್ರಿ. ಹಲೋ.